ದುಡ್ಕೊಂಡ್ ತಿನ್ರಿ ಇವತ್ತು ಸಂಡೇ ಐತಿ ಸ್ವಲ್ಪ ಕೆಲ್ಸಕ್ಕೆ ಹೋಗ್ರಿ ಬರೀ ಇದನ್ನ ಮಾಡ್ಕೊಂಡ್ ನೋಡಕ್ ಹೋಗ್ಬೇಡ್ರಿ ನೋಡ್ರಿ ಗಂಟೆ ನಾ ಎದ್ದು ಅದ್ ನೋಡ್ತೀರಿ ಫಸ್ಟ್. ಹಲೋ, ಎಲ್ಲಿದಿ ಮಗ? ಇಲ್ಲೇ ಮಾಮೂಲಿ ಅಕ್ಕ ಮಗ ಟೀ ಪಾಯಿಂಟ್ ಹತ್ರ ಅದೇ. ಓಕೆ ಓಕೆ, ಒಂದು 5 ನಿಮಿಷ ಬಂತ್ರಗ. ಹೌದು. ಓಕೆ. ಏನ್ ಮಗ ಸಮಾಚಾರ? ಏನಿಲ್ಲ ನೋಡಪ್ಪ, ಸೇಮ್ ನೀವಂತೂ. ಯಾಕೆ ಇವತ್ತು ಹೋಗಲ್ಲ ಕೆಲ್ಸಕ್ಕೆ? ಸರಿ, ಒಂದು ಟೀ ತಂಬೋ ನಂದು. ಇಲ್ಲ ದಮ್ ಏನು ಬೇಡ, ಟೀ ಅಷ್ಟೇ ಸಾಕು. ಟೀ ಅಷ್ಟೇ ಸಾಕು ನನಗೆ. ಥ್ಯಾಂಕ್ ಯು. ಹಿಂಗೆ ಇರಲಿ ನಿಮ್ಮ ಪ್ರೀತಿ ಪ್ರೋತ್ಸಾಹ. ಹೌದಾ, ಸರಿ ಹಂಗಾರೆ ನಾ ಹೋಗ್ತೇನೆ. ನಾನು ಸ್ವಲ್ಪ ಅಮೌಂಟ್ ಅರ್ಜೆಂಟ್ ಐತಿ. ಸರಿ, ಅಮೌಂಟ್ ಪೇ ಮಾಡ್ಬಿಡು. ಸರಿ ಮಾಡ್ತೀನಿ. ಸರಿತಾ? ಸರಿ.
ಹಲೋ. ಹಾಂ ಸರ್ ಲೊಕೇಶನಲ್ಲಿದ್ದೆ. ಹಾಂ ಸರ್, ಎಲ್ಲಿದ್ದೀರಾ? ಇಲ್ಲೇ ಡೆಡ್ ಎಂಡ್ ಇದೆಯಲ್ಲ ಸರ್ ಇಲ್ಲಿ. ಡೆಡ್ ಎಂಡ್ ಅಂದರೆ ಆ ಕಡೆ ಆ ರೋಡಲ್ಲಿದ್ದೀರಾ? ಹಾಂ ಸರಿ, ಆ ಕಚ್ಚಾ ರೋಡ್ ಇದೆಯಲ್ಲ. ಹಾಂ ಅದೇ ಅಲ್ಲೇ ಇದೆ. ಹಾಂ ಓಕೆ, ಅಲ್ಲಿ ಗ್ರೀನ್ ಮನೆ ಕಾಣ್ತಿದೆಯೇನಪ್ಪ? ಹಾಂ ಹೌದು ಸರ್. ಹಾಂ, ಅಲ್ಲೇ ಸೀದಾ ಮೇಲ್ಗಡೆ ಬರ್ರಿ, ಫುಲ್ ಲಾಸ್ಟ್. ಟಾಪ್ ಫ್ಲೋರಾ ಸರ್? ಹಾಂ ಓಕೆ ಸರ್ ಬನ್ನಿ. ಅಲ್ಲ, ಅಡ್ರೆಸ್ ಗೊತ್ತಾಗಲ್ಲ ನಿಂಗೆ? ಇಲ್ಲ ಸರ್, ಅದು ಗೊತ್ತಾಗಲಿಲ್ಲ, ಅದಕ್ಕೆ ಫೋನ್ ಮಾಡಿದ್ದೆ. ಅದ್ರಲ್ಲಿ ಹಾಕಿಲ್ವಾ, ಮೆನ್ಷನ್ ಮಾಡಿಲ್ವಾ ಡೋಂಟ್ ಕಾಲ್ ಅಂತ? ಸರಿ ಕಾಲ್ ಮಾಡ್ತೀವಿ ನಾವು, ಏನೋ ಮೀಟಿಂಗಲ್ಲಿ ಇರ್ತೀರಾ, ಗೊತ್ತಾಗಲ್ವಾ? ಡೆಲಿವರಿ ಮಾಡಿ ಎಷ್ಟು ವರ್ಷ ಆಯ್ತು ನೀವು? ಸಾರಿ ಸರ್, ಅದು ಅದೇ ಗೊತ್ತಾಗಲಿಕ್ಕೆ ಫೋನ್ ಮಾಡಿದೆ, ಇನ್ನೊಂದು ಲೇಟ್ ಮಾಡಿಬಿಡಿ. ಓಕೆ ಓಕೆ, ನೆಕ್ಸ್ಟ್ ಟೈಮ್ ಹಂಗೆ ಮಾಡಿಬಿಡ್ರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ. ಬಾರು ಮರೆ ಎಟತ್ತ ಚೆನ್ನಾಗೈತೆ ಇಲ್ಲೇ ಊಟ ಮಾಡಿಲ್ಲ. ಹಾಂ ಸರ್, ಹೇಳಿ ಸರ್. ಹಲೋ ಹೇಳಿ ಸರ್. ಬ್ರೋ, ಎಲ್ಲಿ ಬ್ರೋ? ಬರ್ತಾ ಇದ್ದೀನಿ ಸರ್, ಒಂದು 5 ನಿಮಿಷ. ಬ್ರೋ ಇನ್ನೂ ಎಲ್ಲಿ? ಎಷ್ಟೊತ್ತು ಆರ್ಡರ್ ಮಾಡಿ ನೀವು ಇನ್ನೂ ಬರ್ತಾ ಇಲ್ಲ, ಎಷ್ಟೊತ್ತಿಂದ ಇಲ್ಲ? ಅಲ್ಲ, ನೀವು ಊಟ ಮಾಡೋಕೆ ಕೂತ್ರೆ ನಮ್ಗೆ ಲೇಟ್ ಆಗಲ್ಲ, ಇಲ್ಲಿ ನಮ್ಗೆ ಹೊಟ್ಟೆಗೋಸ್ಕರ ನಾವು ಆರ್ಡರ್ ಮಾಡಿದ್ದಲ್ಲ. ಓಕೆ ಓಕೆ ಸರ್, ಬನ್ನಿ ಸರ್, ಒಂದು 5 ನಿಮಿಷ ಸರ್. ಸ್ವಲ್ಪ ಬೇಗ ಬನ್ನಿ. ಓಕೆ ಓಕೆ ಸರ್, ಬನ್ನಿ. ಹಾಂ. ಇಲ್ಲೇ ಟೀ ಅಡ್ಡದ ಹತ್ರ ಐತಿ ಮಗ. ಹಾಂ ಸರಿ, ಬಾಬಾ ಆಯ್ತು. ಮಗ
ಸಂಡೇ ಫುಲ್ ಆರ್ಡರ್ ಜೋರಾ? ಆರ್ಡರೇ ಮಗ ಜೋರಿದ್ವು. ಆದರೆ ಇವತ್ತು ಒಬ್ಬರು ಕಸ್ಟಮರ್ ಹತ್ರ ಒಂದು ಆರ್ಡರ್ ಡೆಲಿವರಿ ಮಾಡೋಕೆ ಹೋಗಿದ್ದೆ. ಕಸ್ಟಮರ್ ಹಾಗೆ ಸ್ವಲ್ಪ ರ್ಯಾಶ್ ಆಗಿ ನಡ್ಕೊಂಬಿಟ್ರೆ ಅದೇ ಬೇಜಾರು. ಏನಂದ್ರೆ ಮಗ? ಹಾಂ ಅಲ್ಲ, ನಾನು ಆರ್ಡ್ರ್ ಮಾಡಿ 2 ಅವರ್ ಆಯಿತು. ನೀನು ಇವಾಗ ತಂದು ಬಿಟ್ರೆ ನಾನೇನು ಮಾಡಲಿ? ಇಲ್ಲ ಸರ್, ಊಟ ಮಾಡ್ತಿದ್ದೆ ಸ್ವಲ್ಪ. ಅಲ್ಲ, ಊಟ ಅಲ್ಲ, ನಾವು ಊಟ ಮಾಡ್ಬೇಕಂತಾನೆ 2 ಅವರ್ ಮುಂಚೆನೇ ಮಾಡಿರೋದು ಆರ್ಡ್ರು. ಇವಾಗ ನೀನು ತಂದು ನಾನೇನು ಮಾಡಲಿ? ತೊಗೊಂಡೋಗಿ ಒಳ್ಳೆ ರಿಟರ್ನು. ಇಲ್ಲ ಸರ್, ಹಂಗೆ ಒಳ್ಳೆ ರಿಟರ್ನ್ ತಾನ. ಮತ್ತು ಇವಾಗ ನಾನೇನು ಮಾಡಿ? ನಾನು ಊಟ ಮಾಡಿದೆ. ಇಲ್ಲ ಸರ್, ಅದು ಸ್ವಲ್ಪ ಇದು ನಾಷ್ಟ ಮಾಡಿದ್ದಿಲ್ಲ ಬೆಳಿಗ್ಗೆ ನಾನು. ಮತ್ತು ನಾವೇನು ಮಾಡೋಣ? ಇಲ್ಲ ಸರ್, ಸಾರಿ ಸರ್. ಸಾರಿ ಕೇಳ್ತಲ್ಲ, ಇಷ್ಟೆಲ್ಲ ಮಾಡಿ ಮತ್ತೆ 2 ಅವರ್ ಲೇಟ್ ಮಾಡಿ ಬಂದು ಮತ್ತೆ ಸಾರಿನಾ? ಇಲ್ಲ ಸರ್, ನೆಕ್ಸ್ಟ್ ಟೈಮ್ 5 hours later. ಮಗ, ಹಾಂ ಅದೇ ಇದು ಲಾಸ್ಟ್ ಆರ್ಡ್ರ್ ಕೊಡಕ್ಕೆ ಬಂದಿದ್ದೆ. ಹಾಂ ಇವತ್ತು ಬೆಳಿಗ್ಗೆ ಒಂದು ಕಿರಿಕಾಯ್ತು ಗೊತ್ತಾ? ನಾನು ಹೇಳಿದ್ನಲ್ಲ ಆಗಲ್ಲ ಟೀ ಶಾಪ್ ಹತ್ರ. ಹಾಂ ಮತ್ತು ಅದೇ ಬಿಲ್ಡಿಂಗ್ಗೆ ಆರ್ಡ್ರ್ ಬಿದ್ದೈತಿ. ಹಾಂ ಕಸ್ಟಮರ್ ಮೇಲೆ ಬಾ ಅನ್ನೋಕಂತಾರೆ. ಹೆಂಗೆ ಮಾಡಿ ಹೋಲ್ಲ ಮೇಲೆ? ಮೇಲೆ ಹೋಗಿರು. ಹಾಂ ವಾಟ್ಸಪ್ಪಲ್ಲಿ ನನಗೆ ಒಂದ್ಸಲ ಲೈವ್ ಲೊಕೇಶನ್ ಹಾಕಿರು. ಹಾಂ ನಿನ್ಗೇನಾದ್ರು ಆದ್ರೆ ನಾನು ಬರ್ತೀನಿ. ಹಾಂ ಸರಿ ಮಗ, ಹಂಗಾದ್ರೆ ಹೋಗ್ಲ ಮೇಲೆ ಈಗ? ಹಾಂ ಸರಿ, ಹೋಗಿರು. ಸರ್ ಆರ್ಡರು ಮಗ ಬೆಳಿಗ್ಗೆ ಬಂದು ಅದೇ ಡೆಲಿವರಿ ಮ್ಯಾಗ ಮತ್ತೆ ಬಂದಿದ್ದ ನೋಡು. ಬನ್ನಿ ಬ್ರೋ, ಒಳಗಡೆ ಬನ್ನಿ. ಇಲ್ಲ ಬ್ರೋ, ಬೇಡ. ಮತ್ತೆ ಮುಂಜಾನೆ ಏನಾದ್ರು ನೆನಪಿಟ್ಕೊಂಡು ನೀವು ಎಲ್ಲರೂ ಸೇರಿ ಹೊರಗಿದ್ರಿ. ಬೇಡ ಬ್ರೋ. ಇಲ್ಲ, ಬನ್ನಿ ಬ್ರೋ, ಬನ್ನಿ ಒಳಗಡೆ ಬನ್ನಿ. ಇಲ್ಲ ಬ್ರೋ, ಬೇಡ. ಬನ್ನಿ ಬ್ರೋ. ಏನು ಬ್ರೋ, ಕರೆಸಿ ಕುಂದಿರ್ಸಿದ್ರಲ್ಲ ಬ್ರೋ ಅದೆಲ್ಲ ಬಿಡಿ, ಎಣ್ಣೆ ಗಿಣ್ಣೆ ಏನಾರು ಹಾಕ್ತೀರಾ? ಇಲ್ಲ ಬ್ರೋ, ಎಣ್ಣೆ ಕೊಡಲಿ. ನಾವು ಮನೆಗೆ ಗಾಡಿ ತಗೊಂಡು ಹೋಗ್ಬೇಕು. ಬ್ರೋ ಇದೇನು ಹಾರ್ಡ್ ಅಲ್ಲ, ಸ್ವಲ್ಪ ಬಿಯರ್ ತೊಗೊಳ್ಳಿ ಅಷ್ಟೇ. ಇಲ್ಲ ಬ್ರೋ, ಕುಡೀರಿ ಬ್ರೋ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ತೊಗೊಳ್ಳಿ, ಆರಾಮಾಗಿ ಕುತ್ಕೊಳ್ಳಿ. ಬ್ರೋ ಸಾರಿ ಬ್ರೋ. ಯಾಕೆ ಬ್ರೋ? ಇಲ್ಲ, ಬೆಳಿಗ್ಗೆ ರ್ಯಾಶಾಗಿ ಮಾತಾಡಿದೆ. ಇರ್ಲಿ ಬಿಡಿ, ಪರವಾಗಿಲ್ಲ. ನಮ್ಮ ಜಾಬಲ್ಲಿ ಇದು ಕಾಮನು. ಹಂಗಲ್ಲ ಬ್ರೋ, ಆಮೇಲೆ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ಫ್ರೆಂಡ್ ಹೇಳ್ದ ಈ ಥರ ಕಷ್ಟ ಇರುತ್ತೆ ಆ ಥರ ಅಂತೇಳಿ. ಅದಕ್ಕೆ ನಾನು ರ್ಯಾಶಾಗಿ ಮಾತಾಡಿದ್ದಕ್ಕೆ ಸಾರಿ ಬ್ರೋ. ಇರ್ಲಿ ಬ್ರೋ, ಪರವಾಗಿಲ್ಲ. ಅಂಥದ್ದೇನು ಹೇಳಿದ್ರು ಬ್ರೋ? ಹೌದು, ಅದೇ ಫ್ಲ್ಯಾಶ್ ಬ್ಯಾಕ್. ಮಗ, ನೀವು ಅವ್ರ ಜೊತೆ ಜಗಳ ಮಾಡಿ ಸರಿ. ಅಲ್ಲೋ, 2 ಅವರ್ ಆಯಿತು ನಾ ಮಾಡಿ ಆರ್ಡ್ರ್ ಮಾಡಿ. ಇವಾಗ ಬರೋದಾ? ಸಿಟ್ಟು ಬರಲ್ಲ ನನಗೂ? ಅದೇ ಅವ್ರು ಜಗಳ ಮಾಡಿ ತಪ್ಪಂತ ನಾ ಹೇಳ್ತೀನಿ ನಿನಗೆ. ನೀನು ಅವ್ರ ಜಗಳನ ಒಂದು ಸಲ ನಿಂತು ನೋಡು, ಹೆಂಗೆ ಕಾಣಿಸ್ತೈತಿ. ಸರಿ ಅನ್ಸಲ್ಲ ಅದು. ನೆಕ್ಸ್ಟ್ ಟೈಮ್ ಏನಾದ್ರು ಬಂದರೆ ಸಾರಿ ಕೇಳೋಲಿ. ನೋಡಿ, ನಾ ಹೇಳೋದು ಉದ್ದೇಶ ಏನಂದರೆ, ಎಲ್ಲರೂ ಹೊಟ್ಟೆ ತುಂಬಿಸ್ತಾರಲ್ಲ ಅವ್ರ ಹೊಟ್ಟೆ ತುಂಬ್ಕೊಳಕ್ಕೆ ಒಂದು 5 ನಿಮಿಷ ಲೇಟ್ ಮಾಡ್ರಿ, ಏನಾಗಲ್ಲ. ನೆಕ್ಸ್ಟ್ ಟೈಮ್ ಏನಾದ್ರು ಬಂದರೆ ಸಾರಿ ಕೇಳು. ಅವ್ರ ಜಗಳ ನಿಂತು ನೋಡು, ಹೆಂಗೆ ಕಾಣಿಸ್ತೈತಿ ನಿನಗೆ. ಸರಿ ಆಯಿತು, ಇನ್ನೊಂದು ಸರ್ತಿ ಬಂದರೆ ನಾನೇ ಸಾರಿ ಕೇಳ್ತೀನಿ. ತಪ್ಪಾಯ್ತು. ಸರಿ ಬ್ರೋ. ಎಲ್ಲ ಹೋಗ್ಲಿ ಬಿಟ್ಟಾಕಿ. ಹಾಂ ಬ್ರೋ, ಇವರು ನಮ್ಮ ಫ್ರೆಂಡು ಪ್ರದೀಪ್ ಅಂತ. ಹಾಯ್ ಬ್ರೋ. ಅವರು ಕಾಂತೇಶ್ ಅಂತ. ಹಾಯ್ ಬ್ರೋ. ಅವರು ಅಲಿ ಅಂತ. ಹಾಯ್ ಬ್ರೋ. ನಿಮ್ಮ ಹೆಸರು ಬ್ರೋ? ನನ್ನ ಸರ್ ಸದಾಶಿವ ಅಂತ. ಓಕೆ ಬ್ರೋ, ನನ್ನ ಹೆಸರು ರವಿ ಅಂತ. ಅಲ್ಲ, ನಿಮ್ಮ ಹೊಂದಾಗಿ ನಿಮ್ಮ ಎಜುಕೇಷನ್ ಏನಾಗಿದೆ? ನಮ್ದು ಡಿಗ್ರಿ ಆಗಿದೆ ಬ್ರೋ. ಡಿಗ್ರಿ ಮುಗಿಸ್ಕೊಂಡು ಈ ಜಾಬ್ ಯಾಕೆ ಮಾಡ್ತಿದ್ದೀರಾ? ಬೇರೆ ಕಂಪ್ನಿಗಳಲ್ಲೆಲ್ಲ ಕೆಲಸಗಳು ಸಿಗುತ್ತೆ, ಅಲ್ಲೇನಾದರೂ ನೋಡ್ಬೋದಿತ್ತಲ್ಲ ಜಾಬ್ನ? ಹೌದು ಬ್ರೋ, ಆದರೆ ಬೇರೆ ಕಂಪ್ನಿಗಳೆಲ್ಲ ನೋಡ್ಕೋಬೋದು ಬ್ರೋ. ಆದರೆ ನನಗೆ ಈ ಸಿನಿಮಾದಲ್ಲಿ ಮತ್ತು ಹೀರೋ ಆಗ್ಬೇಕನ್ನೋದು, ಇಲ್ಲ ಡೈರೆಕ್ಟರ್ ಆಗ್ಬೇಕನ್ನೋ ಆಸೆ ಐತಿ. ಬೇರೆ ಕಂಪ್ನಿಗಳಿಗೆಲ್ಲ ಸೇರ್ಕೊಂಡ್ರೆ ಏನಾಗುತ್ತೆ ಅಂದರೆ, ನನಗೆ ಇಷ್ಟ ಬಂದಾಗೆಲ್ಲ ರಜೆ ಸಿಗೋಲ್ಲ. ಅದನ್ನು ಬಿಟ್ಟರೆ ಮತ್ತೆ ಈ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಆ ಕಾರಣಕ್ಕೋಸ್ಕರ ನಾನು ಈ ಡೆಲಿವರಿ ಜಾಬ್ ಆರಿಸ್ಕೊಂಡೆ ಅಷ್ಟೇ. ಬಿಟ್ಟರೆ ಯಾವ್ದಾದ್ರು ಕಂಪ್ನಿ ಮಾಡ್ಬೋದು. ಅಲ್ಲ ಬ್ರೋ, ನೀವು ಡೈರೆಕ್ಟ್ರು ಆಗಬೇಕು, ಮೂವಿ ಮಾಡ್ಬೇಕು ಅನ್ಕೊಂತಿದ್ದೀರಾ? ನೀವು ಮೂವಿ ಯಾರು ನೋಡ್ತಾರೆ ಬ್ರೋ ಇವಾಗ? ಸರಿ ಬ್ರೋ, ಈಗ ಯಾರು ನೋಡ್ತಾರಲ್ಲ ಗೊತ್ತಿಲ್ಲ. ಯಾರು ಗುಡ್ ಕಂಟೆಂಟ್ ಅನ್ನೋದು ಕೊಟ್ಟರೆ ನಮ್ಮ ಜನ ನೋಡ್ತಾರೆ ಅನ್ನೋ ನಂಬಿಕೆ ಇದೆ ಬ್ರೋ. ಒಳ್ಳೆ ಗುಡ್ ಕಂಟೆಂಟ್ ಕೊಡೋರಿಗೆಲ್ಲ ಎಲ್ಲಿ ಬೆಲೆ ಕೊಡ್ತಾರೆ ಬ್ರೋ? ಬರೀ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಆಮೇಲೆ ಖರಾಬಾಗಿ ಹಾಡ್ಕೊಂಡು ಖರಾಬಾಗಿರೋರಿಗೆಲ್ಲ ಇವಾಗ ಬೆಲೆ ಇದೆ. ಒಳ್ಳೆ ಗುಡ್ ಕಂಟೆಂಟ್ ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಗುಡ್ ಕಂಟೆಂಟ್ ಕೊಟ್ಟರೆ ನಮ್ಮ ಕರ್ನಾಟಕ ಜನ ನನ್ನ ಕೈ ಬಿಡಲ್ಲ ಅನ್ನೋದೊಂದು ನಂಬಿಕೆ ಐತೆ ನನಗೆ. ಅದಕ್ಕೆ ಗುಡ್ ಕಂಟೆಂಟ್ ಕೊಡ್ತೀನಿ. ಅದು ಅವ್ರು ನನ್ನ ಕೈ ಹಿಡಿಯೋದು, ಇಲ್ಲಾಂದ್ರೆ ಅವ್ರು ಬಿಡೋದು ಅವ್ರಿಗೆ ಬಿಟ್ಟದ್ದು ಅಷ್ಟೇ ಬ್ರೋ. ನಂದು ಬಿಟ್ರೆ ಏನಿಲ್ಲ. ಸರಿ ಬ್ರೋ, ಒಳ್ಳೆ ಕಂಟೆಂಟ್ ಕೊಡ್ತಾಯಿದ್ರೆ ಕೊಡಿ. ನಮ್ಮೆಲ್ಲರ ಸಪೋರ್ಟ್ ನಿಮ್ಗೆ ಇದ್ದೇ ಇರುತ್ತೆ. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು.